ನಾಳೆ ರಿಸಲ್ಟ್ ಅಲ್ಲ, ಯಾರು ವಿನ್ ಮಾಡ್ತಾರೆ? ಯಾರು ವಿನ್ ಆಗ್ತಾರೆ? ಕಾಂಗ್ರೆಸ್ ಬಿ ಯಾರು ವಿನ್ ಮಾಡ್ತಾರೆ ಬ್ರದರ್? ನಾಳೆ ಯಾರು ವಿನ್ ಮಾಡ್ತಾರೆ ಬ್ರದರ್? ನಾಳೆ ನೀವು ಓಟ್ ಹಾಕಿದ್ರಾ? ಈ ಸರ್ ನಾಳೆ ಯಾರು ವಿನ್ ಆಗ್ತಾರೆ? ಕನ್ನಡ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ಇಂಗ್ಲಿಷ್. ಯಾರು ಪೈಪೋಟಿಲ್ಲ ಅವ್ರಪ್ಪ, ಯಾರು ಓದ್ತಾರೆ ಅಂತ ಹೇಳಲ್ಲ. ಅದು ಗೊತ್ತಾಗುತ್ತೆ ಆಮೇಲೆ ಗೊತ್ತಾಗುತ್ತೆ. ನಾಳೆ ನಿಮ್ ಪ್ರಕಾರ ಯಾರು ವಿನ್ ಮಾಡ್ತಾರೆ? ಹೇಳಿ, யாரு வின் பண்றாரு? ரெண்டுமே சேமா இருக்குது. நானும் கவுண்ட் பண்ணல யார் பேரு தென் பேரு என்ன சொல்லியிருக்காங்க அப்படின்ட்டு. கவுண்ட் பண்ணாலும் சேம் தான் வரணும்னு நினைக்கிறேன். அடுத்த நிமிஷம் நிச்சயமில்லாத வாழ்க்கைங்க. முடிஞ்ச வரைக்கும் எல்லாரையும் சந்தோஷப்படுத்துவோம். ஹாய் மச்சீஸ், எல்லாருக்கும் குட் மார்னிங். வெல்கம் பேக் டு அவர் சேனல். இன்னைக்கு நம்ம பர்த்டே டு பர்த்டே 1 இயர் சேலஞ்ச் நம்ம எத்தனோட இருக்கோம்னு பார்த்தீங்கன்னா நம்ம டே 354. சரி வாங்க, இன்னைக்கு நாள் நமக்கு எப்படி போகுதுன்னு இன்னைக்கான வீடியோக்குள்ள போய் பார்த்து தெரிஞ்சுக்கலாம். நேற்று ஈவினிங் இந்த வீடியோ பண்ணா நெக்ஸ்டா நைட்டு பயங்கரமா மழைப்பா பார்த்துட்டு போய் நீங்க நேற்று வீடியோல மழை எப்படி வந்து. சரி வாங்க, வேலைமலை போய் கரெக்டாக பார்த்து பிரைமர் ஆகிடுச்சு. நல்லா தான் எலெக்ஷன் வந்துருச்சு இல்லையா? ரிசல்ட் இல்லை, இது இந்தியாக்கே தெரியும் எலெக்ஷன் நடந்துட்டு. அது ரிசல்ட் நாளைக்கு இருக்கு. யார் வின் பண்ண போறாங்கன்னு தெரியல. எனக்கு மட்டும் கேட்கலாம் நம்ம மக்கள் கிட்ட யார் வின் பண்றாங்க ಬರೀ ಇಂಥದೆಯಾ இல்லை வீடியோ பண்ணி பெரிய பிளான்ஸ் பண்ணலாம். ஏன்னா அவங்க பேச வர அவங்க ஃப்ரெண்டு யாரோ பர்த்டே இருக்கான், பர்த்டேக்கு போகணும் சீக்கிரம் வா அப்படின்னு சொன்னது. சரி ஓகே, நான் போய் டக்குன்னு வர அப்படின்னு சொன்னேன். அதனால தான் போய் சரி வாங்க அதனால போயிட்டு ஏதாவது கேட்கலாம். என்ன உட்காந்து உட்காந்து இருக்காரு, அவங்க கிட்ட கேட்கலாம் இருங்க. ಹಾಯ್ ಅಣ್ಣ. ಅಣ್ಣ ಇವರು ಎಲೆಕ್ಷನ್ ನಡೀತಲ್ಲ, ನಾಳೆ ರಿಸಲ್ಟ್ ಅಲ್ಲ, ಯಾರು ವಿನ್ ಮಾಡ್ತಾರೆ? ಬಿಜೆಪಿ ಪಕ್ಕ ಮೋದಿ ಪಕ್ಕ. ನೀವು ಬಿಜೆಪಿಗೆ ಓಟ್ ಹಾಕಿದ್ದಾ? ಅದು ಅದ್ರ ಇದಕ್ಕಾಗಲ್ಲ. ನೋ ವೇ, ಚಾನ್ಸೇ ಇಲ್ಲ. ಅಲ್ಲ, ಆದ್ರೆ ಪಕ್ಕ ಬಿಜೆಪಿ ವಿನ್ ಆಗುತ್ತೆ 100%. ಈ ಸಲ ಪಕ್ಕ ಬಿಜೆಪಿ ವಿನ್ ಆಗುತ್ತಂತೆ. ನಮ್ ಬ್ರದರ್ ಬಂದ್ರು. ಬ್ರದರ್, ಈ ಸಲ ಯಾರು ವಿನ್ ಆಗ್ತಾರೆ ಬ್ರದರ್? ಅವ್ರು ಎಲ್ಲಿ ನೋಡ್ಬಿಟ್ಟು ಹೋಯ್ತಾವ್ರ ಇಲ್ಲೇ. ಬನ್ನಿ ಒಂದ್ಸಲ ಪರವಾಗಿಲ್ಲ, ನಿಮ್ ಅಭಿಪ್ರಾಯ ಏನ್ ಹೇಳಿ? ಯಾರು ವಿನ್ ಆಗ್ತಾರೆ? ಕಾಂಗ್ರೆಸ್, ಬಿಜೆಪಿ? ಅದೇ ಬಿಜೆಪಿ ಕನ್ಫರ್ಮ್. ಯು ಸಪೋರ್ಟ್ ಓನ್ಲಿ ಮೋದಿ? ಮೋದಿ. ಯುವರ್ ನೇಮ್? ರುದ್ರಮಣಿ. ಕನ್ನಡ, ಹಿಂದಿ? ಕನ್ನಡ ನೋಡಕ್ ಹಿಂದಿ ತರ ಕಾಣ್ತಾ ಇದ್ದೀರಾ? ಕನ್ನಡ. ಓಕೆ, ಇವರು ಮೋದಿ ಅಂತವ್ರೆ. ನಮ್ ಬ್ರದರ್ ಇದಾರೆ. ಬ್ರದರ್, ನಾಳೆ ರಿಸಲ್ಟ್ ಇದೆ ಬ್ರದರ್, ಯಾರು ವಿನ್ ಮಾಡ್ತಾರೆ ಬ್ರದರ್ ನಾಳೆ? ಕಾಂಗ್ರೆಸ್ ಪಕ್ಕನಾ? ಇಬ್ರು ಮೋದಿ ಅಂತವ್ರೆ, ಒಬ್ರು ಕಾಂಗ್ರೆಸ್ ಅಂದಿದ್ದಾರೆ. ನಮ್ ಲಾಸ್ಟ್ ಇದ್ರಲ್ಲಿ ಯಾರು ಜಾಸ್ತಿ ಜನ ಯಾರು ಗೆದ್ದಿದಾರೋ ಅವರೇ ವಿನ್ ಆಗೋದು ಈ ಸಲ. ನಮ್ ಬ್ರದರ್ ಮುಂದೆ ಅಣ್ಣ ಯಾರು ವಿನ್ ಮಾಡ್ತಾರೆ ಬ್ರದರ್ ನಾಳೆ? ಕಾಂಗ್ರೆಸ್. ಎರಡು ಸೇಮ್ ಐತೆಪ್ಪ. ಎರಡು ಜನ ಬಿಜೆಪಿ ಅಂತವ್ರೆ, ಇಬ್ರು ಕಾಂಗ್ರೆಸ್ ಅಂತವ್ರೆ. ಓಕೆ ಅಣ್ಣ. ಬ್ರದರ್ ಎಕ್ಸ್ಕ್ಯೂಸ್ ಮೀ. ಓಕೆ, ಸಾಂಗ್ ಕೇಳ್ಕೊಂಡೈತವ್ರೆ. ನಮ್ಮ ಅಜ್ಜಿನಾಗೆಲ್ಲ ಅಜ್ಜಿ ನೀವು ಓಟ್ ಹಾಕಿದ್ರಾ? ಈ ಸಲ ನಾಳೆ ಯಾರು ವಿನ್ ಆಗ್ತಾರೆ? ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಪಕ್ಕ ಬರೋದಾ? ಕಾಂಗ್ರೆಸ್. ಇಲ್ಲಿ ನಮ್ मैं भी नाचा, मेरे को दो. ಬ್ರದರ್ ನಾಳೆ ರಿಸಲ್ಟ್ ಬರುತ್ತಲ್ಲ ಬ್ರದರ್? ಬಿಜೆಪಿ ಎಲ್ಲ ಬಿಜೆಪಿ ಅಂತಾರೆ, ಕಾಂಗ್ರೆಸ್ ಅಂತಾರೆ, ಬೇರೆ ಯಾರು ಹೇಳಲ್ಲ ಅಂತಾರಪ್ಪ. ಇಲ್ಲ ಬ್ರದರ್ ಇದಾರೆ. ಬ್ರದರ್ ನಾಳೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕನ್ನಡ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ಇಂಗ್ಲಿಷ್. ಟುಮಾರೋ ವಿಲ್ ಬಿ ಎಲೆಕ್ಷನ್ ರಿಸಲ್ಟ್. ನೋ. ಹೂ ವಿಲ್ ವಿನ್, ಕಾಂಗ್ರೆಸ್ or ಬಿಜೆಪಿ? I don't know. Your guess, your opinion. I think BJP. Yeah. So sister, who will win? BJP. You vote for BJP? No. You like BJP? Yeah. You also like BJP? Yeah. No. Okay, your name? My name is Niranjan. Huh? Niranjan. Yeah. Yes. Okay. Good luck. Bye. வாங்க, அவங்க ரெண்டு பேருமே பிஜேபி தான் வின் பண்ணணும்னு சொல்லி இருக்காங்க. எனக்கு ஒரு ஃப்ளோல இங்கிலீஷ் வருதுப்பா. ஆனா என்னன்னா ஒரு ஃப்ளோல பேசிட்டா வருது, டக்குன்னு யாரா வந்து இங்கிலீஷ்ல பேசிட்டாங்க தான் வர மாட்டேங்குது. ಬೇಜಾರು. ಇಲ್ಲಿ ನಮ್ಮ ಅಣ್ಣ ಅಂಕಲ್ ಇದ್ದಾರೆ. ಅಂಕಲ್, ನಾಳೆ ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ, ಯಾರು ವಿನ್ ಆಗ್ತಾರೆ? ಬಿಜೆಪಿನ ಕಾಂಗ್ರೆಸ್? ಹೇಳಕ್ಕಲ್ಲ ಗುರು, ಯಾರು ಬಂದ್ರು ಅಂತ ಹೇಳಕ್. ಅಲ್ಲ, ನಿಮ್ಮ ಅಭಿಪ್ರಾಯ ಯಾರು ಬರ್ಬೋದು? ಯಾರು ಪೈಪೋಟಿಲ್ಲ ಅವ್ರಪ್ಪ, ಯಾರು ಓದ್ತಾರೆ ಅಂತ ಹೇಳಲ್ಲ. ಗೊತ್ತಿಲ್ಲ ಅಂತೀರಾ? ಏನು ಬಂದ್ರೆ ಕಾಂಗ್ರೆಸ್ ಬಂದ್ರೆ ಅಂತ ಒಳ್ಳೆ ಅನ್ಸುತ್ತೆ ನನಗೆ. ಅವ್ರು ಕಾಂಗ್ರೆಸ್ ಅಂದ್ರು. ನಮ್ ತಾತ ಅಲ್ಲಿ ಇದ್ರೆ ಸೆಂಟ್ರಲ್ ನಲ್ಲಿ ಬಿಜೆಪಿ, ಮೋದಿನೇ ಬರೋದು ಅಂತೀರಾ?
100%. ಸೆಂಟ್ರಲ್ಗೆ ಪಕ್ಕ ಬಿಜೆಪಿನೇ ಬರೋದಂತೆ. ನೋಡೋಣ ಏನಾಗುತ್ತೆ ನಾಳೆ ಗೊತ್ತಾಗುತ್ತೆ. ನಮ್ಮ ಬ್ರದರ್ ಇಲ್ಲಿ ಮುಂದೆ ಬಂದು ಬನ್ನಿ, ಹಂಗೆ ಮುಂದೆ ಹೋಗಿ ಕೇಳೋಣ. ಓಕೆ ಕನ್ನಡನಾ? ಇಲ್ಲಿ ನಮ್ಮ ಅಣ್ಣವ್ರು ಗೇಟಲ್ಲಿ ಹಾಕ್ತಾರೆ, ಯಾರು ಒಳಗೆ ಬರ್ಬಾರ್ದಂತ. ಅಣ್ಣ ನಾಳೆ ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ, ಯಾರು ವಿನ್ ಮಾಡ್ತಾರೆ? ಈಗ ಗೊತ್ತಿಲ್ಲ, ಅದು ಗೊತ್ತಾಗುತ್ತೆ ಆಮೇಲೆ. ಆಮೇಲೆ ಗೊತ್ತಾಗುತ್ತೆ. ನಿಮ್ಮ ಅಭಿಪ್ರಾಯ ಯಾರು ವಿನ್ ಮಾಡ್ತಾರೆ? ಬಿಜೆಪಿ. ಹಾ. ಅಣ್ಣ ನೀವ್ಯಾರು ಹೇಳ್ತೀರಾ? ಯಾರು ಇಲ್ವಾ? ಓಟ್ ಹಾಕಿಲ್ಲ ಅಂತ ಇವಾಗ. ಎಕ್ಸ್ಕ್ಯೂಸ್ ಮೀ ಸಿಸ್ಟರ್, ಮೇಡಮ್ ಒಂದ್ ನಿಮಿಷ, ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ನಾಳೆ ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ, ನಾಳೆ ನಿಮ್ ಪ್ರಕಾರ ಯಾರು ವಿನ್ ಮಾಡ್ತಾರೆ? ಗೊತ್ತಿಲ್ಲ. ಅಲ್ಲ, ಒಂದು ಒಪಿನಿಯನ್. ಬಿಜೆಪಿ. ನೀವು? ಬಿಜೆಪಿ. ಓಕೆ ಬಾಯ್. ಹಂಗ ಬಿಜೆಪಿ ಅಂದ್ರೆ ಎಲ್ಲಾರು ಬಿಜೆಪಿ ಜಾಸ್ತಿ ಪ್ಲೇಸ್ ಹಂಗ ಪಕ್ಕ. ನೀವ್ ಯಾರಿಗೆ ಓಟ್ ಕೊಟ್ಟಿದ್ದೀರಿ? ಬಿಜೆಪಿ. ಬಿಜೆಪಿ. ಅದಕ್ಕೆ ಬಿಜೆಪಿ ಅಂತ. ಹಾ. ಅವರು ಅವ್ರು ಗೊತ್ತಿಲ್ಲ ಅನ್ನೋರು. ಗೊತ್ತಿಲ್ಲನಾ? ನೀವ್ ಹೇಳ್ತೀರಾ? ಬರ್ತೀನಿ ರೀ. ಆಯ್ತು ಇರಿ, ನಾವು ಮುಂದೆ ಹೋಗಿಲ್ಲ. ನಾಳೆ ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ, ಯಾರು ವಿನ್ ಆಗ್ತಾರೆ? ಕಾಂಗ್ರೆಸ್. ಕಾಂಗ್ರೆಸ್. ನೀವು ಬ್ರೋ? ನಮ್ದು ಕಾಂಗ್ರೆಸ್. ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡೋದಾ? ಇಲ್ಲೇ ಎಲ್ಲ ಆಪೋಸಿಟ್. ಕಾಂಗ್ರೆಸ್ ಬಿಜೆಪಿ ಬಿಟ್ರೆ ಬೇರೆ ಏನು ಹೇಳಲ್ಲ. ಯಾಕೆ? ಕಾಂಗ್ರೆಸ್. ಹಾ. ಈ ತರ ನೀವು ನೋಡೋಣ. ನಾಳೆ ಯಾರು ಇಬ್ರಲ್ಲಿ ಯಾರೋ ವಿನ್ ಆಗ್ತಾರೆ ಪಕ್ಕ. ಅದು ಯಾರಂತ ಗೊತ್ತಾಗ್ತಿಲ್ಲ. ಇಲ್ಲಿ ನಮ್ಮ ಬ್ರದರ್ ಕರ್ದ್ಬಿಟ್ಟು ಹೇಳ್ತಾವ್ರೆ. ಅಣ್ಣ ಹೇಳಿ, ಯಾರು ವಿನ್ ಆಗ್ತಾರೆ? ಕಾಂಗ್ರೆಸ್. ಯಾವ ಖುಷಿಗೆ ಕಾಂಗ್ರೆಸ್ ವಿನ್ ಆಗುತ್ತೆ? ಕಾಂಗ್ರೆಸ್ ಆಗೋದು. ಅದೇ ಯಾವ ಖುಷಿಗೆ? ನಮ್ಗೋಸ್ಕರ ಕಾಂಗ್ರೆಸ್ ಬೇಕು. ನಿಮ್ ಕಾಂಗ್ರೆಸ್ ಬೇಕಿದ್ಯಾ? ನಿಮ್ ಬೇಕಿದೆ ಗೊತ್ತಾಯ್ತು. ನಾಳೆ ಕಾಂಗ್ರೆಸ್ ವಿನ್ ಆಗಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಕ ವಿನ್ ಆಗೋದು ಹೇಳ್ತೀರಾ? ಅಣ್ಣ ವಿನ್ ಆದ್ರೆ ಏನ್ ಮಾಡ್ತಾರಂತೆ ಅವರು? ಹೇಳಿದಾರಲ್ಲ. ಏನ್ ಸೀರಿಯಸ್ ನಾನು ನೋಡೇ ಇಲ್ಲ, ಅದಕ್ಕೆ ಕೇಳ್ತೀನಿ. ನ್ಯೂಸಲ್ಲಿ ನೋಡ್ಕೊಡಿ, ಆಮೇಲೆ ನೀವು ಒಂದ್ಸಲ ಹೇಳ್ಬಿಡಣ್ಣ, ಹಿಂಗೆ ಡೈರೆಕ್ಟ್ ಆಮೇಲೆ ಮಾತಾಡ್ಕೊಡಿ. ನನ್ಗೆ ಗೊತ್ತಿಲ್ಲಪ್ಪ ಅವ್ರು ಏನಂತ. ನೀವೆಲ್ಲ ನೋಡಿರ್ತೀರಾ, ಹೇಳಿದ್ರೆ ಕೇಳ್ಕೊಳ್ಳೋಣ. ನಾನು ಫಸ್ಟ್ ನ್ಯೂಸ್ ನೋಡ್ಕೊಡಿ, ಆಮೇಲೆ ಮಾತಾಡಿ. ಆಯ್ತು, ನಾನು ನ್ಯೂಸ್ ನೋಡ್ಬಿಟ್ಟು மாட்டார்க்கு. இப்போ கேட்டதுலயும் 10 பேர் பிஜேபின்றாங்க, 10 பேர் காங்கிரஸ்ன்றாங்க. ரெண்டுமே சேமா இருக்குது. நானும் கவுண்ட் பண்ணல யார் பேர் எத்தனை பேர் என்ன சொல்லியிருக்காங்க அப்படின்ட்டு. கவுண்ட் பண்ணாலும் சேம் தான் வரும்னு நினைக்கிறேன். பார்க்கலாம் நாளைக்கு யார் வின் பண்ணுவாங்க அப்படின்னு. 50% காங்கிரஸ், 50% பிஜேபி. இந்த மண்டலா ஃபிலிம்ல வர மாதிரி இது ஒரு ஓட்டு யாருக்கு போடுவாங்கன்ற மாதிரி எடுப்போம். அப்புறமா பார்க்கலாம் என்ன நடக்குதுன்ற நாளைக்கு. இது வாங்க பிரான்ச் பண்ணாங்க. பிஎஸ்ஆர் வேற வெளியே போன சொன்னாரா? அப்படி இல்லைன்னா 10 நிமிஷம் அதுக்கப்புறம் வீடியோ பண்ண போறேன். அவங்க ஒரு வெளியே போன சொல்லியிருந்தாங்க. அவங்க நம்மளுக்கு ஹெல்ப் பண்றப்போ நம்ம அவங்களுக்கு ஹெல்ப் பண்ணோம். அப்புறம் நெக்ஸ்ட் டைம் நம்ம அவங்களுக்கு கேட்குறப்போ நம்மளுக்கு ஹெல்ப் பண்ணுவாங்க. அப்படின்லாம் பண்ண மாட்டாங்க. நல்லா தான் போயிட்டு 10 நிமிஷத்துல வரேன். 10 நிமிஷம் ஆயிடுச்சு, அதனால தான் போயிடுறேன். ஓகே, எங்களமா வீட்டுக்கு போறப்ப கண்டினியூ பண்றேன். ஓகேவா? பாய். ஹாய் மச்சிஸ், இங்கே பஸ் ஸ்டாப் வந்தால் பஸ்ஸே வந்து நல்லா ½ அன் ஹவர் உட்காந்து இருக்கும். லாஸ்ட்டில் ஒரு பஸ் வந்துச்சு, ஃபுல்லு ரஷ்ஷு. ஸோ சேட். ஹாய் மச்சிஸ், இன்னைக்கான நாள் எப்படி போகணும்? சரி, இன்னைக்கான நாள் எப்படி போச்சுன்னா பரவாயில்ல. ஓகே, நீங்கள் சொல்லுங்கள், இந்த வாட்டி பிஎம் யார் வருவாங்க? நரேந்திர மோடியா இல்லை ராகுல் காந்தியா? மோடி காந்தி வீட்டுக்கு பார்த்தா பேர் கோயின்சிடென்ட்டா? ஓகே, இந்த வீடியோ பார்த்து நீங்கள் குஷியாக மறக்காமல் லைக் பண்ணி, ஷேர் பண்ணி, கமெண்ட் பண்ணி, சப்ஸ்கிரைப் பண்ணிக்கோங்க. நாளைக்கு ப்ராப்ளம் பண்ணுறோம். ஓகே, பாய்.